ಯಾಕವ್ವ ಬೇ ಹಿಂಗ್ ನೋಡ್ಕೊಂಡು ಗುರೈಸ್ತಿದಿ ಏನು ತಿನ್ಕೊಳ್ಳೋರಂಗ ನೋಡ್ತಿದ್ದಿಲ್ಲ ನಾನು ತಿನ್ಬಿಡ್ತೀಯೇನೇ. ನೀನು ತಿಂತಾರ ನಾನು ಮನುಷ್ಯರು ತಿನ್ನೋ ಜಾತಿ ಒಳಗಿದ್ರೆ ನೀನು ಯಾಕೆ ಬಿಡ್ತಿದ್ದೆ ಮಗನ? ಯಾವತ್ತೋ ಕಟ್ ಮಾಡಿ ಚರಚರತೆ ಕುಯ್ದು ಸುಟ್ಕೊಂಡು ತಿನ್ಕೊಂಬಿಡುವೆ. ನೀನು ಯಾರು ಬಿಡ್ತಿದ್ದವ್ರು ಹೇಳು? ಯವ್ವ ನಮ್ಮವ್ವ ಭಾರಿ ರಗಡಿದಳಪ್ಪ, ಸುಮ್ಕಿರೋದ ಒಳ್ಳೇದೈತಿ. ನಮ್ಮವ್ನ ಕೆಣಕಿ ಚಪ್ಪಲಿ ತಗೊಂಡು ಓಡಿಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ಸುಮ್ಕಿರ್ತೀನಪ್ಪ, ನಮ್ಮವ್ನ ಮಾತ್ರ ಕೆಣಕಿಲ್ಲ ನಾನು. ಹಬ್ಬ ನಾನು ಕರ್ನಾಟಕದಲ್ಲಿ ಅದು ನಮ್ಮ ಭಾರತದಲ್ಲಿ ಹುಟ್ಟಿ ಪುಣ್ಯ ಮಾಡೀನಿ. ಇಲ್ಲ ಅಂದಿದ್ರೆ ಮನುಷ್ಯನ ಬೇಕಾದ್ರೆ ಸುಟ್ಟು ತಿನ್ಕೊಂಡ್ಬಿಡ್ತಿದ್ರೇನು ಅಂತ ಇದರಲ್ಲಿ ಅಂಥ ದೇಶಗಳಲ್ಲಿ ಹುಟ್ಬಿಡ್ತಿದ್ರೆ ಹೆಂಗಪ್ಪ ನನ್ನ ಗತಿ. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೆ ನನ್ನ ಹೆಮ್ಮೆ. ಅದೆಲ್ಲ ಬಿಡು, ಈಗ ಯಾಕೆ ಮುಖ ಸಿಂಪರ್ಸ್ಕೊಂಡಿದ್ಯಾ ಅದನ್ನ ಹೇಳ. ಹಿಂಗೆ ಮುಖ ಗಂಟಾಕೊಂಡು ಹಿಂಗಿದ್ರೆ ಏನರ್ಥ ಹೇಳಬಾ. ನಂಗೆ ಕೈ ಕಾಲೆಲ್ಲ ನೋಯಕತ್ತಾವ. ನಮ್ಮ ಮನೆಯಾಕ ಅಡುಗೆ ಮಾಡೋಳ್ಬೇಕು, ಕಸ ಗುಡ್ಸೋಳ್ಬೇಕು, ಪಾತ್ರೆ ತೊಳೆಯಬೇಕು, ಎಂಡೆ ತಂದಾಕಿ ಮನೆ ತಾರ್ಸೋಳ್ಬೇಕು ಕಲ. ಅಷ್ಟೇ ತಾನೇ ಒಬ್ಬ ಕೆಲಸಕ್ಕೆ ಏನಿಟ್ಕ ಯಾರನ್ನಾರು ಹೇಳ್ತಿಂತಾಗ ಯಾರು ಕೆಲಸದವ್ರಿಗೆ ಹೇಳ್ತೀನಿ ಬಂದು ಮಾಡ್ತಾರೆ. ತಿಂಗಳ 1-2 ಸಾವಿರ 3 ಸಾವಿರ ಕೊಟ್ಬಿಡು ಅಷ್ಟೇ. ಅಯ್ಯ ನಿನ್ನ ಮುಖ ನಾಯ್ತಿನ ನಿಮ್ಮ ಮುಸುಡಿಗೆ ಅಷ್ಟ ಹಾಕ. ನಾನೇನು ಕೆಲಸದೊಳಗೆ ತಂದಿಡು ಅಂದೇನ? ಹುಡುಗಿ ಜೈರೋಹಿಣಿ ನಾ ಮದುವೆ ಮಾಡ್ಕೊಬಲ್ಲ. ನಮ್ಮ ಮನೆಯಾಕ ಎಲ್ಲ ಕೆಲಸ ಮಾಡುತ್ತೆ ಕರ್ಕೊಂಬಲ್ಲ, ಹೆಣ್ಣು ಹುಡುಗಿಯ ಕರ್ಕೊಂಬಲ್ಲ ಮದುವೆ ಮಾಡ್ಕೊಂಡು ಅವರಪ್ಪನು ಅಂತಾರೆ. ಮದುವೆ ಮಾಡ್ಕೊಂಡು ನೀವು ಒಪ್ಪು ಮಾತಾಡ್ಬಿಟ್ಟಿರವ ಬೇಕಾದ್ರೆ ನೀವೇ ಮಾಡ್ಕೊಬಿಟ್ಟು ಆಯ್ತಾಗ ದೇವಸ್ಥಾನದಲ್ಲಿ ನಾಳೆ ಕೇಳಿದ್ರು ತಲೆ ಕಟ್ಟಿಸ್ತೀವಿ ಅಂತಾರೆ. ಸುಮ್ಕ ಮಾಡ್ಕಲ್ಲ ಲೋ ಮನೋಜ, ಮಾಡ್ಕಲ್ಲ ಮದ್ವೆಯ. ಆಕಿ ಬಂದು ನಿನ್ಗೆ ಇಟ್ಟು ಮಾಡಿರ್ತಾಳೆ ಕಾಯ್ತಿರು. ಇದು ಕನ್ಸರ್ ಮಾತು. ಆಕಿ ಬಂದು ಇಟ್ಟಿಡುವಂಥ ಹೆಣ್ಣೆಲ್ಲ ಬಿಡುವುದು. ಅದು ಬಂದು ಇಟ್ಟಿಡುವಂಥದ್ದು 3 ಹೊತ್ತು ತಿರ್ಕೊಂಡು ಸುತ್ಕೊಂಡು ನಿಂತಿರ್ತಾಳೆ. ನೀನು ಕಂಡಿದೆ ಅಕ್ಕಿ ತಿರ್ಗೋದು ಸುತ್ತೋದು ಎಲ್ಲ ಮುಚ್ಕೊಂಡು ಮದುವೆ ಮಾಡ್ಕೊಂಬಂದು ಗೆದ್ದೋಯ್ತಿ. ಇಲ್ಲ ಅಂದ್ರೆ ಮಟ್ಟಿ ಬಾಗ್ಲಾಕ್ ನೀನು ಬರಬಾರ್ದು ಮಗ ಅಂತೇಳಿ ನಂಗೆ ಬೇಕೇ ಆಗಿಲ್ಲ ಅಷ್ಟೇ. ಯಾವಳ್ಗೋಸ್ಕರ ಅನ್ಬಿಡ್ತಿ? ಮಗನ ಮೇಲೆ ಪ್ರೀತಿ ಇಲ್ಲ? ಅವಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಈ ಮಕ್ಕಳ ಬಾಯಿಗೆ. ನಾನು ಸೊಸೆ ಬರೋವರೆಗೂ ಯಾವ ಸಕ್ಕರೆನೂ ಇಲ್ಲ, ಯಾವ ಬೆಲ್ಲನಿಲ್ಲ, ಮುಚ್ಕೊಂಡು ಹೋಗ್ತಿರಲ್ಲ. ಬಂದ್ಬಿಟ್ಟ ಇಲ್ಲಿ ಏನು ಎಮೋಷನಲ್ ಡೈಲಾಗು, ಎಮೋಷನಲ್ ಹಾಡು. ಜೀವನದಾಗದ ಏನು ಕರ್ಮ ಮಾಡಿದ್ನೋ ಏನೋ ಭಗವಂತ. ಹಾಕಿದ್ ನಾನು ಮದುವೆ ಆಗ್ಬೇಕಂತ ನಂತೆಲ್ಲ ನನ್ನ ಹಣೆ ಬರ ಏನೂ ಮಾಡೋಕ್ಕಾಗಿಲ್ಲ. ಇದೇನೇ ಜಯಮ್ಮಕ್ಕ 3 ದಿನ ಆಯ್ತಲ್ಲೇ ಹೊರಕ್ಕೆ ಹೋಗೋಲ್ಲೇ ನಡಿಕಂತ ಹಿಂಗೇ ನಡುಕ್ತಿ. ಡಾಕ್ಟ್ರ್ ಕರ್ಸ್ನಂದ್ರೆ ಬೇಡ ದುಮ್ಮ ಗುಮ್ಮ ಅದೇನೇನು ಅಂತಿ. ಏನಾಗೈತೆ ನಿನ್ಗೆ? ನನಗೇನು ಆಗಿಲ್ಲ. ನಂಗೆ ಜ್ವರ ಬಂದಂಗೆ ಆಗ್ಬಿಟ್ಟು. ದೇವ ದೊಡ್ಡ ದೇವ ಯಪ್ಪ ನಂಗೆ ಭಯ ಆಗ್ಬಿಡ್ತು. ಸುಂದ್ರ ಅವರೆಲ್ಲ ಬರಲಿಲ್ಲೇನಾ? ಏನೇ ಜಯಮ್ಮಕ್ಕ ಹುಷಾರಾಗಿದ್ದೇನೆ? 3 ದಿನ ಆಯ್ತಂತಲ್ಲೇ ಮಕ್ಕಂಡಿದ್ದೆ ಹೆಂಗೆ ನಿನ್ನ ಕತೆ? ಮೈಯಾಗೆಲ್ಲ ಬರೀ ಚಳಿ ಕಣೆ. ನನಗಂತೂ ಚಳಿ ತಡಿಯೋಕ್ಕಾಗೋಲ್ತು. ಮೈಯೆಲ್ಲ ಚಳಿ ಹಿಡಿಕತ್ತೈತಿ. ಅದಕ್ಕೆ ರಗ್ಗಿಸ್ಕೊಂಡು ಮಕ್ಕಂಬಿಟ್ಟಿವ್ನಿ ಕಡೆ. ಮೈಯೆಲ್ಲ ನಡ್ಗೋಸಕತ್ತೈತಿ. ಅಲ್ಲ ಕಣವತ್ತೈ, ಚಳಿವಾಗುವಂಥದ್ದು ಏನಾಯ್ತು ನಿನ್ಗೇನು? ಯಾವ ತೊಟ್ರಾಗ ಬಂತೆ ಈ ಬೇಸಿಗೆಯಾಗ ಹಿಂಗೆ ರಗ್ಗೋಸ್ಕೊಂಡು ಕಂಬ್ಳಿಕಾಯಿ ಹಚ್ಕೊಂಡು ಮಕ್ಕಂಡಿಯಲ್ಲ? ಏನೋ ರೋಗಿಗೆ ಬಂದ್ಬಿಡ್ತಾ ಹೆಂಗ ನಿನ್ಗೆ? ಅಲ್ಲ ಕಣಕ ಯಾರೋ ಕಸ ಹಾಕ್ತವ್ರೆ ಅಂದ್ರಲ್ಲ, ಮತ್ತೆ ಹಾಕ್ತವ್ರೇನ? ಹೇಳ್ಬಿಡು ಹಾಕ್ತವ್ರೆ ಅಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಒಂದು CC ಕ್ಯಾಮ್ರಾ ತಂದಿಡು ಅಂತೇಳಿ ಫಸ್ಟು. ಇವಾಗ ಯಾರು ಹಾಕ್ತಾರೆ? ಯಾರು ಹಾಕಿಲ್ಲ. ಹಾಕ್ತವ್ರೆ ಅಂತ ಹೇಳ್ಬಿಡಕ ನಾವು. ದೆವ್ವ ಅವತ್ತು ಕಸ ಹಾಕಿದ್ಕೆ ದೆವ್ವ ಬಂದಿತ್ತು. ನೀನೇನ ಜಯಮ್ಮ ದೆವ್ವ ಬಂದಿತ್ತು ಹಂಗ ಹಿಂಗ ಅಂತೀಯಲ್ಲೇ? ನೀನೇ ಕಸ ಹಾಕಿರೋಳ್ತಾರ ನಿನ್ಗೇನೋ ರುಚಿ ಚಿಡ್ದೈತೇನ? ಕಾಂಬ್ಳಿ ನೋಡು ಕಾಂಬ್ಳಿ ಹೆಂಗೆ ಹೊಸ್ಕೊಂಡಿದ್ದೀವಿ, ಒಳ್ಳೆ ಮಾರೈತಿ. ಇದೊಳೆ ಸರಿ ಹೋಯ್ತು ಬಿಡು ನಿಂದು. ಅವತ್ತು ಯಾರೋ ಕಸ ಹಾಕಿದ್ರು. ನಮ್ಮ ಮಾವ ಬಂದು ನನಗೆ ಬೋದ ನೀನು ಹಾಕಿ ಬಿಟ್ಟಿ ಅಂತೇಳಿ ನನ್ನ ಹತ್ರ ಬಂದಿತ್ತು ನಮ್ಮ ಮಾವ. ನನ್ನ ಸಾಯಿಸ್ಬಿಡ್ತೀನಿ ಹಂಗ ಹಿಂಗ ಅಂದೈತಿ. ನಾನು ಹಾಕಿಲ್ಲ ಕಣಪ್ಪ. ನಾನು ಯಾರ ಜೊತೆಗೂ ಜಗಳಕ್ಕೆ ಹೋಗಿಲ್ಲ ಇನ್ಮಾಗ. ಏನ ಮಾವರು ಬಂದಿದ್ರೆ ಹಂಗಾರೆ ನೀನೇ ಹಾಕಿರ್ತಿ, ಅದಕ್ಕೆ ಬೈದಿರ್ತಾರ. ದೆವ್ವ ಅಂದ್ರೆ ಸುಮ್ಮನೆ ಮನ್ಯಾಗ ಹೋಗ್ತಾನ ಅವು ಇವು ಹೇಳ್ಕೊಟ್ಟಿರ್ತಾವ. ಕಲ್ತಿಲ್ಲ ಅಂದ್ರೆ ಹೆಂಗೆ ಮಾಡ್ತಾವ ಗೊತ್ತಲ್ಲ. ಸಾಯಿಸ್ಬಿಡ್ತಾವಕ್ಕಪ್ಪ. ದೆವ್ವಗಳು ಮಾತ್ರ ನಂಬಕ್ಕಾಗಿಲ್ಲ. ನಾನು ಹೋಯ್ತೀನಿ, ನಾವು ಹೊರಕ್ಕೆ ಹೋಯ್ತೀನಿ. ಒಂಚೂರು ನಂಗೂ ಸುಸ್ತಾದಂಗೆ ಐತೈತಿ, ತಿರ್ಗಾಡ್ತೀನಿ. ಏನ ದೆವ್ವಗಳು ಸಾಯಿಸ್ಬಿಡ್ತಾವ? ನಾನು ಬರ್ತೀನಿ ಕಡೆ, ನನಗೂ ತಿರ್ಗಾಡೋಂಗೈತೈತಿ. ಚಳಿ ಎಲ್ಲ ಬಿಟ್ಟೈತು, ನನ್ನ ತಿರ್ಗಾಡೋಂಗೈತೈತಿ. ನಾನು ಬರ್ತೀನಿ. ಜಯಮ್ಮ ನಮ್ಗೆ ಪಟ ಕಲ್ಸಕ್ಕೊತ್ತಿ. ನನ್ನ ಮಗ ನನ್ನ ಸೊಸೆ ಇರೋವರೆಗೂ ನನಗೆ ಪಟ ಕಲ್ಸಕ್ಕೆ ಬರೋಕ್ಕಾಗಿಲ್ಲ. ನೀನು ಎದುರು ಮನೆಯಾಗ ಅವ್ರಂದ್ರೆ ಆಜು ಮನೆಯವ್ರು ಅಂದ್ರೆ ದಿನ ಎದ್ದು ಬೈದು ಮಕ ನೋಡ್ತೀವಿ ಚೆನ್ನಾಗಿರ್ಬೇಕು ಅನ್ನೋದ್ಬಿಟ್ಟು ನಾಟಕ ಮಾಡ್ತೀವಿ. ಏನ ಜಗಳ ತಂದಿಕ್ಕಿ ಇವಾಗ ಸರಿಯಾಗೈತಿ ಬಾ ನಿನ್ಗೆ. ಯಾವತ್ತ ಈಟೊತ್ತುವ ಕಂಬ್ಳಿಯ ಹೊಸ್ಕೊಂಡು ಒಳ್ಳೆ ಗೂವು ಹಾಕದಂಗೆ ಮಲ್ಕೊಂಡಿದೆ. ಈಗ ನೋಡಿದ್ರೆ ಎದ್ದು ಬರ್ತೀನಿ ಅಂತ ಹೇಳಿ ಬೆಡ್ಶೀಟು ಹತ್ತಕ್ಕೆ ಹೋಗೋದ್ಬಿಟ್ಟಲ್ಲ. ಸರಿ ಬಾ, ಏನು ಮಾಡೋಕ್ಕಾಗಕ್ಕಿಲ್ಲ. ನಿಂತ್ಕೊಳ್ಳೆ ಅಲ್ಲೇ. ನಿಮ್ಮ ಅಣ್ಣ ಬರೋವರೆಗೂ ಬರಕ್ಕೆ ಕೂಡ್ದಂತೆ ಮನೆ ಅಕ್ಕ. ನಿಮ್ಮ ಅವ್ವಂಗೆ ಅದೇ ಹೇಳಿರೋದು ನಿಮ್ಮ ಅಣ್ಣ. ಯಾವುದೇ ಕಾರಣಕ್ಕೂ ಮನೆ ಒಳಗೆ ಬಿಟ್ಕೊಬೇಡ ಅವಣ್ಣ ಅಂತೇಳಿ. ನೀ ಬರೋಕ್ಕೆ ಕೂಡ್ದು ಅಂದ್ರೆ ಬರೋಕ್ಕೆ ಕೂಡ್ದಷ್ಟೇ. ನೀನೇ ಅವಳೆ ಹೇಳಕ್ಕ. ನಮ್ಮ ಅಪ್ಪನ ಮನೆ ಕಡೆ ನನ್ನ ಇಷ್ಟ ಬಂದಾಗ ಬರ್ತೀನಿ ಹೋಯ್ತೀನಿ. ನೀನು ನಿನ್ನ ಗಂಡನೇ ದೂರ ಹೋರಿ. ಅದನ್ನ ಬಿಟ್ಟು ನಮ್ಮ ಅಪ್ಪನ ಮನೆ ಕ್ಯಾಕ್ ಬಂದಿದ್ದೀರಿ ನನಗೆ ಒಟ್ಟು ಉರ್ಸ್ಕೊಂಡು. ನೀನು ಮಾಡ್ತೀರ ಅನ್ನೇ ಒಂದೊಂದಲ್ಲ. ನಾನೇನೋ ಒಂದ್ಸಾರಿ ಮಾಡೀನಿ, ನೀನು ಆಗ್ಲೆಲ್ಲ ನನಗೆ ಮಾಡಿಯ ಕಣೆ. ನನ್ನ ಕಾಲ ನೋವಾಗಕ್ಕಿಲ್ಲ. ನಾನು ಒಂದು 2 ನುಡಿ ಕಣೆ. ಹೆಣ್ಣಾದೊಳಗ ಗಣತ ಗೌರವ ಮರ್ಯಾದೆ ಏನಾದಿರ್ಬೇಕು. ನಿನ್ನ ತಾಲ್ ಕಟ್ಲೋಡಿರ್ಗೆ ಏನೈತಿ? ಗಂಡು ಮನೆ ಬಿಟ್ಟು ಆದ್ರ ಗಿತ್ತಿ ಹಂಗ ಸುತ್ತಕತ್ತಿಯಲ್ಲ, ನಿನಗೆ ಹೇಳ್ಬೇಕು. ಅಪ್ಪನ ಮನೆಯಾಗ ಬಂದ್ಬಿಟ್ಟು ಅಪ್ಪನ ಮನೇಲಿ ಅಧಿಕಾರ ಚಲಾಯಿಸ್ತಾಳೆ. ಗಂಡ ಮನೆಯಾಗ ಚಲಾಯಿಸಕ್ಕಾಗದಾರ ಸರಿ. ಇಲ್ಲಿ ಬಂದು ನಮ್ಮ ಮುಂದೆ ಎಗರಾಡ್ತಾಳೆ. ಗಂಡಾದ ಬಡಿತಾನಲ್ಲ ಕಪ್ಪ ಪಲ್ಕ ನಾಲ್ಕು ಪುಟ್ಟಿ, ಅದಕ್ಕೆ ನಾಟಕ ಮಾಡ್ಕೊಂಬತ್ತಾಳ. ಈಗ ಏನು ಗಂಡ ಜೊತೆ ಹಾಕಿದ್ಲು? ಗಂಡ ಬಿಟ್ಟೆ ತಾನೇ ಇನ್ನೊಬ್ಬನ ಜೊತೆ ಬಂದಿರೋದು ನೀನು. ನಂದೇನು ಮಾತಾಡ್ತೀವಿ ಹೋಗೆ. ಕಲ್ಪನಾ ಮಾತು ಅದ್ ಮೀರಾಕತ್ತ ಜುಟ್ಟ ಹಿಡ್ಕೊಂಡು ದಾರನೇ ಎಳ್ಕೊಂಡು ಹೋಗ್ಬಿಡ್ತೀನಿ ನೋಡು. ತಂಗಿ ಅನ್ನೋದು ಕಾಣ್ದಂಗ ನನ್ನ ನೆಂಟ್ರಿಗೆ ನಮಗೆ ಮಾತಾಡಕತ್ತಿಲ್ಲ ನೀನು. ಹಳೆವೇನೆಲ್ಲ ಯಾರು ಕೆಣ್ಕೊಂಡಿತ್ತು? ನಾನು ಇಷ್ಟಪಟ್ಟಿದ್ದಿ, ಅವಳು ಅವನ ಜೊತೆ ಕೇರಿಯಕ್ಕೆ ಇಷ್ಟಿದ್ದಿಲ್ಲ, ಅದಕ್ಕೆ ಬಂದು ಕಣೆ. ಅವಳು ಕಂಡದನ್ನ ಬಿಟ್ಕೊಟ್ಟಾನ. ಇಬ್ಬರು ಇರ್ತಿರು ಬಿಡು ಅಂದ್ಬಿಟ್ಟು ನೀನೇ ನಮಗೆ ಮಾತಾಡೋದು ಆಗ್ಲಿಲ್ಲ. ಅದನ್ನ ನನ್ನ ನೆಂಟ್ರು ಬದಲಾಗಿ ನನ್ನನ್ನು ಬದಲಾಯಿಸಿ ಚೆನ್ನಾಗಿವಿ ಕಣ. ಈಗ ನೀನೇನು ಮಾತಾಡ್ತಿ? ಹೌದು ಕಣ, ಅದು ಮೀರಿದ್ರೆ ಮೀರ್ಲಿ. ಇದಾನು ಅಲ್ಲ ಮಂದಿ ಆದ್ರೂ ಮಾತಾಡ್ತಾರ. ಏನು ನಾವು ನೋಡ್ತಾನೆ ಒಂದ್ ಹೆಣ್ಣಿಗೆ ಇಷ್ಟೊಂದು ಉರಿಸ್ಕೊಂತಾರೆ, ಉರಿಸ್ತಾರೆ ಅಂದ್ಬಿಟ್ಟು
ಒಂದು ಹೆಣ್ಣು ಅಂತಂದವ್ರು ಯಾರು ಹೇಳು ಹೆಣ್ಣು ಅಂತಂದವ್ರು ಯಾರು? ಹೆಣ್ಣನ್ನು ನಡತೆ ಗೌರವ ಏನಾರು ಐತಾ ನಿಮ್ಗೆ? ಹೆಣ್ಣಂದ್ರೆ ಕೈ ಎತ್ತಿ ಮುಗಿಬೇಕು, ನಿಮ್ಮ ಥರ ಕಾಲೆತ್ತು ಹೊಡಿಬಾರ್ದು, ಆ ಥರ ಇರಬಾರ್ದು, ತಿಳ್ಕೊಂಬಿಡು. ನೀನೇನು ಮಾತಾಡಿರಿ ಓನ ಮಗಳು ಅಂತ ನನಗೆ ಗೊತ್ತಿಲ್ಲ ಅಂತ ಮಾತಾಡಿರಿ. ನನ್ನ ನೆಡ್ತಿಕ ಕಾಲು ಸುಟ್ಟವ್ರು ಯಾರು? ನಿಜ ಒಪ್ಕೊಂಬಿಟ್ರೆ ಸರಿ, ಇಲ್ಲ ತುಳ್ದೋಗ್ಬಿಡ್ತೀನಿ ನಾನು ಕಲ್ಪನಾ, ನನ್ಗೆ ಅದು ಸುಮ್ಮನೆ ತಾಳ್ಮೆ ಕಳಿಸ್ಬೇಡ, ಮೂಲೆಗೆ ಹಾಕಿ ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಾಯ್ತಾನೆ? ನನ್ನೊಂಥರ ಉತ್ನಾನ್ ಮಗಿದ್ದಂಗೆ ಹೇಳು. ಅಲ್ಲ ನಾನೇನೋ ತಪಾಯಿಸ್ ಕೇಳಮ್ಮ, ಇವನೇನು ಗೊತ್ತಿಲ್ಲ ಅಂತ ಅನ್ಕೊಂಡೆ. ಇವಳು ಮಾತ್ರ ಹೊಟ್ಟೆ ಉರ್ಸಕತ್ತಾಳ ಅಂತ ಹೇಳಮ್ಮ ಅಂತೇಳಿ ನಾನು ಹೊಟ್ಟೆ ಉರ್ಸಿರೋದು ಇವನ್ಗೆ ಹೆಂಗಪ್ಪ ಗೊತ್ತಾಯ್ತು? ಯಾರಪ್ಪ ಹೇಳ್ದವ್ರು? ನಾನು ಅವಳಿಗೆ ಕಾಲು ಸುಟ್ಟಿದ್ದು ಮಾಡಿದ್ದೆಲ್ಲ ಯಾರು ಹೇಳಿದ್ರು? ನಾನು ಮಾತಾಡೋದು ಅವು ಮಾತಾಡೋದು ಕೇಳಿಸ್ಕೊಂಬಿಟ್ಟೆ ಅವನು. ನೋಡಣ್ಣಯ್ಯ, ನೋಡು ನನ್ನ ಮಗಳಿಗೆ ಎಷ್ಟು ಹೊಟ್ಟೆ ಉರ್ಸ್ಕೊಂತವ್ರ ಅಂತ ನೋಡು. ಹೆಂಗ ಹೊಟ್ಟೆ ಉರ್ಸ್ಕೊಂಡು ನನ್ನ ಎಷ್ಟು ಅವಮಾನ ಮಾಡ್ತಾರ ಅಂತ ನೋಡಣ್ಣಯ್ಯ, ನೋಡು. ಏನಲ್ಲ ಅಳಿಮಯ್ಯ, ನೀನಿಂತವ್ ಮಾಡ್ತೀಯೇನಲ್ಲ, ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಕನಲ್ಲ ನಾನು. ಅಯ್ಯೋ ನಮ್ಮ ಅವ್ವರ ದೊಡ್ಡಪ್ಪನ ಮಗ, ವಯಸ್ಸಾದ ಮುದಿಯಾತ ಇವನು. ಇವನು ವಜ್ರಮುನಿ ಅಂತೇಳಿ ಇವನು ಇಲ್ಲಿಗೆ ಬಂದವನು. ಎಷ್ಟು ಮನೆ ಹಾಳು ಮಾಡಕ್ಕೆ ಬಂದವನು ಏನೋ. ಏನ ಮುದಿಯತ್ತ ನೀನೇನು? ಅದೇನೋ ಕಾಡು ಬಾ ಅನ್ನತ್ತ ನಾಡು ಹೋಗನ್ನುತ್ತ ಹಂಗಿದಿ ಮುದಿ ನಂಗೆ ಕೋಲ್ ಹಿಡ್ಕೊಂಡು. ಏನು ನನ್ಗಂಡು ನಾವಾಜ್ ಆಗ್ತೀನಿ ನೀನು? ಸುಮ್ಕಿರಕ್ಕಿಲ್ಲ ನೋಡ, ಏನಾರು ಅಂದ್ಕಿಂದಿ ಅಂದ್ರ ನನಗ ವಯಸ್ಸಾದಂಗೆ ಕಾಣಿಸ್ಬೋದು, ಆದ್ರೆ ನಾನು ವಜ್ರಮುನಿ. ನಾನಂದ್ರ ನಮ್ಮ ಊರಾಗ ಕಡಕಡನ ನಡುಕ್ತಾರ ಗೊತ್ತೈತೇನ? ಸುಮ್ಮನೆ ಬಿಡಕ್ಕಿಲ್ಲ ನೋಡು, ಹೆಣ್ ಕೂಸ ನಿನ್ನ ಹೆಣ್ಣು ಮಗ ಅಂತ ಸುಮ್ಮನೆ ಬಿಡಕತ್ತಾನೆ, ಇಲ್ಲ ಅಂದಿದ್ರ ನಿನ್ನ. ಅದೇನೋ ಅಂತಾರಲ್ಲ, ಯಾವ ವಜ್ರನೂ ಕಾಣಿಸ್ತಿಲ್ಲ, ಯಾವ ಮುನಿನೂ ಕಾಣಿಸ್ತಿಲ್ಲ ನಿನ್ನ ಮೊಕದಾಗ, ನಿನ್ನ ಮೈಯಾಗ. ನೀನು ವಜ್ರಮುನಿ. ಹಿಂಗೇನಾರು ಒಂದು ಕೊಟ್ಟಿವಿ ಅಂದ್ರೆ ತಿರ್ಗ್ ಬಿದ್ದು ಮಸಾಲೆ ಸೇರ್ಕೊಳಂಗಿದಿ. ನೀನು ವಜ್ರಮುನಿ ನೀನು. ನಾನು ಹೆಂಡ್ತಿನೇ ಸರಿ, ನಮ್ಮ ಮಾವಂಗ ಕ್ರಾಚಾರ ಬಿಡ್ಸಕ್ಕೆ ಸರಿಯಾಗಿ ಉಗಿಯಕತ್ತಾಳೆ. ಉಗಿಯೇ ನೀನೇ ಸರಿ ಕಣೆ. ಎದ್ರಕ್ಕಿಲ್ಲ ಬೆದ್ರಕ್ಕಿಲ್ಲ. ನಿನ್ನ ನಾಟಕ ಕಂಪ್ನಿಯಾಗ ಒಬ್ಬಾಕಿನೇ ಇದ್ದವಳು ನೀನು ನಿಮ್ಮ ಅಕ್ಕ ಇಬ್ರು, ನೀನು ನಿಮ್ಮ ಅಕ್ಕನ ತಂಗಿನ, ನೀವಿಬ್ಬರ ಇದ್ದವ್ರು. ಈಗ ನೋಡು ಹೆಂಗೆ ಎದುರಿಸ್ತಿದ್ರಿ ಸಂಘ. ಏನಾಕೂಸೆ ವಜ್ರಮುನಿ ಅಂದ್ರೆ ಏನ್ ತಿಳ್ಕೊಂಬಿಟ್ಟಿ? ಊರ್ ಮಂದಿ ಕಡನೆ ನಡ್ಗೋರು, ನೀನ್ ನಡ್ಗಕತ್ತಿಲ್ಲ ಅಲ್ಲ ನನ್ಗ. ನೋಡು ಏನ್ ಮಾಡ್ತೀನಿ ಅಂತೇಳಿ ಈ ಬೆತ್ತದ ಕೋಲ್ ತಕೊಂಡು ಬಡ್ದು ಬಿಡ್ತೀನಿ ನೋಡ. ಈ ಬೆತ್ತದ ಕೋಲ್ ತಗೊಂಡು ನಾನು ಹೊಡಿತಿ, ನೀನು ನನ್ನ ಹೊಡಿತಿ, ನನ್ನ ಕೈಯಿಂದ ನೀನು ಬೆತ್ತದ ಕೋಲ್ ಕಿತ್ಕ. ನೀನು ಬೆತ್ತದ ಕೋಲ ನನ್ನ ಕೈಯಿಂದ ನೀನು ಕಿತ್ಕ. ವಜ್ರಮುನಿ ಅಂತೆ, ವಜ್ರಮುನಿ. ಯಾವ ವಜ್ರನೂ ಕಾಣಿಸ್ತಿಲ್ಲ, ಯಾವ ಮುನಿ ರತ್ನೂ ಕಾಣಿಸ್ತಿಲ್ಲ ನಿನ್ನ ಮುಖದಾಗ. ನೀನು ವಜ್ರಮುನಿ, ನೀನು ಮಾಡ್ತೀನಿ ಬಾ. ನಿನ್ನ ಈ ಕಟ್ಟಿಗೆ ಹಿಡ್ಕೊಂಡಿನಿ ಅಂತ ದೌಲತ್ತಲ್ಲಾಡ್ತೀಯಲ್ಲ ನೀನು. ಈ ಕಟ್ಟಿಗೆನ ಬಿಟ್ಟು ನೀನು ನಿಂತ್ಕ ಸ್ಟಡಿಯಾಗಿ ನಿಂತ್ಕ. ಅಯ್ಯೋ ಇದೇನಪ್ಪ, ನಮ್ಮ ಅಣ್ಣ ಇನ್ನು ಹಿಂಗೆ ಮಾಡಕತ್ತಾಳ. ನಮ್ಮ ಅಣ್ಣಂಗೆ ಒಂಚೂರು ವಯಸ್ಸಾಗೈತೆ ಅಂದ್ಬಿಟ್ಟು ವಜ್ರಮುನಿಗೆ ಹಿಂಗೆ ಮಾಡೋದು. ಅಯ್ಯೋ ಬಿಡೇ ನಮ್ಮ ಅಣ್ಣ ಸತ್ಕಿತ್ತೋಗ್ಬಿಟ್ಟನು. ಬಿತ್ತಾನಂದ್ರೆ ನಮ್ಮ ಅಣ್ಣ ಹೋಗಿಬಿಡ್ತಾನೆ. ಬಿಡೇ ನೋಡ್ದಿಯಲ್ಲ, ಈ ಮಯೂರಿನ್ನು ಪ್ರಜುನು ಎದುರಾಕಂಡಿ ಅಂದ್ರೆ ಗಡಗಡ ಕಡ್ನೆ ನಡ್ಗಿಸ್ಬಿಡ್ತೀನಿ. ಹುಷಾರು. ನಿಮ್ಮ ಮಗಳಾದ್ರೂ ಅಷ್ಟೇ, ನೀನಾದರೂ ಅಷ್ಟೇ. ನಿಮ್ಮ ಮಗಳಾಗಲಿ ನಿನ್ನ ತಂಗಿಯಲ್ಲಿ ಏನು ಎಲ್ಕಟ್ ಕೆಲಸ ಮಾಡೋರು ಗೊತ್ತಾಯ್ತು, ಅದನ್ನು ಕೇಳ್ಬಿಟ್ಟು ಬಡಿ ನಾಕ ಅದೇ ಬೆತ್ತತ್ಕೊಲ್ ತಗೊಂಡು ಬುದ್ಧಿ ಕಲ್ಸ. ನಿಮ್ಮ ಮಗಳಿಗೂ ನಿನ್ನ ತಂಗಿಗೂ ಅದನ್ನ ಬಿಟ್ಟು ನನಗೆ ಬುದ್ಧಿ ಕಲ್ಸ ಬಂದಿಯೇ, ನನ್ನ ಗಂಡಗೆ ಬುದ್ಧಿ ಕಲ್ಸ ಬಂದಿ ಅಂದ್ರೆ ನೋಡು ಪರಿಣಾಮ ನಟ್ಕಿರಕ್ಕಿಲ್ಲ. ಮಲ್ಲಿಕಮ್ಮನ ಮಗಳು ಮಲ್ಲಿಕಮ್ಮ ಎಲ್ಲ ಹೇಳ್ಕೊಟ್ಟವಳ 2 ವರ್ಷ ಜೊತೆ ಹಾಕಿದ್ದು. ಹೆಂಗೆ ಯಾರನ್ನು ಬಗ್ಬಡಿಬೇಕಂತೇಳಿ ನನ್ನನ್ನು ಬಗ್ಬಡಿಯೋಕೆ ಆಗಕ್ಕಿಲ್ಲ, ನಿನ್ನ ಕೈಲೂ ಆಗಕ್ಕಿಲ್ಲ, ನಿನ್ನ ಮಗಳು ನಿನ್ನ ತಂಗಿ ಕೈಲೂ ಆಗಕ್ಕಿಲ್ಲ, ನಿನ್ನ ತಂಗಿ ಮಗಳು ಕೈಲೂ ಆಗಕ್ಕಿಲ್ಲ. ತಿಳ್ಕೊಂಬಿಡು ಅದನ್ನ. ಏನು ಹೇಳು ಮಯೂರಿ? ಏನೋ ಒಂದ್ಸರಿ ಎದ್ರಕಂತಾಳೆ ಅಂದ್ಬಿಟ್ಟು ಪದೇ ಎದ್ರಕ್ಕಿಲ್ಲ. ನಮ್ಮವ್ವ ಧೈರ್ಯ ತುಂಬ ಕಳ್ಸೋಳೆ. ಮುದಿಯಾತ ಅಂದ್ಬಿಟ್ಟು ಸುಮ್ಮನೆ ಕಟ್ಟಿಗೆ ಬಿಟ್ಟಿನಿ ಕೈಯಾಗಿದ್ದ. ಇಲ್ಲ ಅಂದ್ರೆ ಅದೇ ಬೆತ್ತದ ತಕ್ಕಂಡು ಇನ್ನ ನಾನೇ ಬಾರಿಸುವೆ. ಬೋದಿದಾತ ನನ್ನ ಮಗನ. ಹೋಗು ನೋಡ್ಕೊಂತೀನಿ ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನಾನು ಗೊತ್ತಲ್ಲ ವಜ್ರಮುನಿ, ಮುನಿದ್ರೆ ಹೆಂಗ ಗೊತ್ತಲ್ಲ. ನಾನೇನು ನೋಡ್ಕೊಂತಿ? ನೀನು ನೋಡ್ಕ. ನಿನ್ನ ಕಟ್ಟಿಗೆ ಹೇಳ್ದಂಗೆ ನೀನು ಓಡಾಡೋದು ಕಲ್ತ್ಕ ಫಸ್ಟು. ನಿನ್ನ ಕಟ್ಟಿಗೆನ ಬಿಟ್ಟು ಓಡಾಡು, ಅವಾಗ ಹೇಳ್ತೀನಿ ನೀನು ನೋಡ್ಕೊಂತಿ ಅಂತೇಳಿ. ಇಲ್ಲ ಅಂದ್ರೆ ನಾನು ಹೆಂಗ ನೀನು ನನ್ನನ್ನು ನೋಡ್ಕೊಂತಿ ಅಂತ ಅನ್ಕೊಳ್ಳಿ. ಅದು ಅಸಾಧ್ಯ. ಮುದಿಯಾತ. ಈ ದಿಮಾಕೇನು ಕಮ್ಮಿ ಇಲ್ಲ. ಈಕೆ ನಿನ್ನ ಕರ್ಕೊಂಬಂದಾಳೆ. ಗಂಡನೂ ಟಿ ವಿ ಪೇಸೆಂಟು, ಅಣ್ಣನೂ ಟಿ ವಿ ಪೇಸೆಂಟು, ಎಲ್ಲ ಟಿ ವಿ ಪೇಸೆಂಟ್ಗಳು. ನನ್ನ ಗಂಡ ಒಬ್ಬಾಕಿ, ನಾದಿನಿ ಒಬ್ಬಾಕಿನೇ ಬೇಸಿರೋದು ರೊಟ್ಟಿಯಾಗ. ಆಕಿನೂ ಕೂಡ ನಿಂತಂಗವಳೆ. ಗಂಡನಾರು ಬೇಸವನ, ಅವನು ಟಿ ವಿ ಪೇಸೆಂಟು, ಅಣ್ಣನಾರು ಬೇಸವನ, ಅವನು ಟಿ ವಿ ಪೇಸೆಂಟು, ಎಲ್ಲರೂ ಟಿ ವಿ ಪೇಸೆಂಟ್ಗಳು. ನೋಡ್ದಾಣಯ್ಯ ಹೆಂಗೆ ಮರ್ಯಾದೆ ಕೊಡಕ್ಕಿಲ್ಲ ನೋಡ್ದಾಣಯ್ಯ. ಅದಕ್ಕೆ ನಾನು ನಿನ್ನ ಕರೆಸಿದ್ದು. ನೋಡ್ದ ಹೆಂಗೆ ದುರಂಕರದಲ್ಲಿ ಮಾತಾಡ್ತಾಳೆ ಅಂತೇಳಿ. ಮಯೂರಿ ತಗ್ಗದೇ ಇಲ್ಲ. ನಡೀರಿ ಹೊರಕ್ಕೆ ಹೋಗಿ ಏನಾರು ತಿನ್ಕೊಂಬರುಮಂತ ನಡಿ. ಮಯೂರಿ ತಗ್ಗದೇ ಇಲ್ಲ. ನಮ್ಮ ಮಾವ ಅಂದ್ರೆ ಇಡೀ ಊರ್ ಜನನೇ ಎದ್ರುಕಂತಾರ. ಈಕೆ ನೋಡ ಹೆಂಗ್ ಓಡೋದ್ಲು, ತಗ್ಗದೇ ಇಲ್ಲ ಬಗ್ಗದೇ ಇಲ್ಲ ಅನ್ಕೊಂಡು. ಪುಷ್ಪ, ಮಯೂರಿ ಪುಷ್ಪ, ನಿನ್ಗೈತಿ ಕಣ. ನಮ್ಮ ಮಾವಂದಿ ಕೈಯಾಗ ಒಂದಿನ ಐತಿ ನಿನ್ಗ. ನಮ್ಮ ಅಣ್ಣನ ಕರ್ಕೊಂಬಂದ್ರೆ ಎದುರುಕತ್ತಳೆ ಅಂದ್ರೆ ನನ್ನ ಮಣ್ಣನಿಗೂ ನನ್ನ ಗಂಡಂಗೂ ಒಳಕ್ಕೆ ಎಲ್ಲಾಡ್ಕೆ ಯಾಕೆ ಉಗ್ದಂಗೆ ಇತ್ತಲ್ಲಪ್ಪ ಟಿ ವಿ ಪೇಸೆಂಟ್ಗಳು ಅಂತೇಳಿ. ಸಣ್ಣಕ್ಕಿದ್ರೇನು ಸೊಕ್ತಿವಂತರು ನಮ್ಮ ಅಣ್ಣನ ನನ್ನ ಗಂಡನು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.